ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 2. ಇವತ್ತು ಎರಡನೇ ದಿವಸ. ಇವತ್ತು ಹಾಗೆ ಬೆಳಗ್ಗೆ 5:15ಗೆ ಎದ್ದಿದ್ದೇನೆ. 5:15ಗೆ ಎದ್ದು ಜಿಮ್ಮಿಗೆ ಹೋದೆ. ಜಿಮ್ಮಿದ್ದು ಬೆಳಿಗ್ಗೆ ಒಂದೊಂದ್ಸತಿ ಟೀ ಕುಡ್ದೇ ಹೋಗ್ತೇನೆ. ಟೀ ಕುಡಿದು ಹೋದರೆ ಮತ್ತೆ ಟೀ ಮಾಡೋದಿಲ್ಲ, ಟೀ ಕುಡಿಯೋದಿಲ್ಲ. ಒನ್ಸ್ ಡೇ ನಾನು ಟೀ ಕುಡಿತೇನೆ. ಇದು ನನ್ನ ಡೈಲಿ ರುಟೀನು. ಈಗ ಒಂದೊಂದು ದಿನ ನಮ್ಮ ಡೈಲಿ ರುಟೀನ್ ಅಂತ ಹೇಳಿದ ತಕ್ಷಣ ಒಂದೇ ರೀತಿ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂಥೇಳಿ ಚೇಂಜ್ ಆಗ್ತಾ ಹೋಗುತ್ತೆ ಮನುಷ್ಯನ ಡೈಲಿ ರುಟೀನ್. ಅಂದರೆ ಮಾಮೂಲಿಯಾಗಿ ಎಲ್ಲ ಇರ್ತದೆ. ಏನು ಬೆಳಗ್ಗೆ ಏಳೋದು, ಫ್ರೆಶ್ ಅಪ್ ಆಗೋದು, ಸ್ನಾನ ಮಾಡೋದು ಅದೆಲ್ಲ ಇರ್ತದೆ. ಆದರೆ ನಮ್ಮ ಕೆಲಸಗಳು ಕೆಲವೊಮ್ಮೆ ಚೇಂಜ್ ಆಗ್ತದೆ, ಆ ರೀತಿ ಎಲ್ಲ ಇರ್ತದೆ. ಹಾಗೆ ಇವತ್ತು ಒಂದು ಬ್ರೆಡ್ ಮತ್ತು ಟೀಯನ್ನು ತಗೊಂಡೆ. ಕೆಲವೊಂದು ಸತಿ ಎಲ್ಲಾದರೂ ಹೋಗಲಿಕ್ಕೆ ಏನಾದರೂ ಎಮರ್ಜೆನ್ಸಿ ಅಂಥದ್ದೆಲ್ಲ ಬರ್ತದೆ ಲೈಫಲ್ಲಿ. ಹೇಗೆ ಡೇ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಬೆಳಗಿನ ಸಂಜೆವರೆಗೆ ನಮ್ಮ ಒಂದು ದಿನಚರಿಯನ್ನು ಫುಲ್ ಬ್ಯುಸಿಯಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಮೈಂಡ್ ಕೂಡ ಹ್ಯಾಪಿಯಾಗಿರ್ತದೆ. ಸುಮ್ಮನೆ ಐಡಲಾಗಿ ಮನೆಯಲ್ಲಿ ರೀಲ್ಸ್ ನೋಡ್ತಾ, ರೀಲ್ಸ್ ಸ್ಕಿಪ್ ಮಾಡ್ತಾ ನಾವು ಟೈಮ್ ಇದು ಮಾಡ್ತಾಯಿದ್ರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಆ ರೀಲ್ಸ್ ನೋಡ್ತಾ ಇರ್ತವಲ್ಲ, ಅದು ತುಂಬ ಇಫೆಕ್ಟಿವ್ ಆಗುತ್ತೆ. ಕೆಲವೊಮ್ಮೆ ಅದರಲ್ಲಿ ನೋಡಿದಂತಹ ಕೆಲವು ಒಳ್ಳೆಯದಿರ್ಬೋದು, ನೆಗೆಟಿವ್ ಇರ್ಬೋದು. ನೆಗೆಟಿವ್ ಅಂಶಗಳು ನಮ್ಮ ಮೈಂಡನ್ನು ಸ್ಲೋ ಮಾಡ್ತದೆ. ಹಾಗೆ ಒಂಥರ ಮೂಡ್ ಆಫ್ ಮಾಡುವಂತಹ ಚಾನ್ಸಸ್ ಇದೆ. ಆದ ಕಾರಣ ಜಾಸ್ತಿಯಾಗಿ ಮೊಬೈಲ್ ಯೂಸ್ ಮಾಡ್ತಾ ಐಡಿಯಲ್ ಆಗಿ ಕೂತ್ಕೋಬಾರ್ದು. ಇಷ್ಟಾದರೂ ಮಾರ್ನಿಂಗ್ 5 to ನೈಟ್ ಮಲಗೋ ತನಕ ಕೂಡ ಫುಲ್ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಮೈಂಡ್ ಕೂಡ ಹ್ಯಾಪಿಯಾಗಿರ್ತದೆ. ಹಾಗೆ ಇಲ್ಲಿ ಸ್ಪ್ರೌಟೆಡ್ ರಾಗಿಯಿಂದ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಪನ್ನೀರ್ ಕೂಡ ಹಾಕಿ ಹೈ ಪ್ರೋಟೀನ್ ರೋಟಿ ಇದು. ಇನ್ನು ಪ್ರೋಟೀನ್ ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಬೇಸನ್ ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನಷ್ಟು ಬೇಸನನ್ನು ಹಾಕ್ಕೊಂಡೆ, 2-3 ಸ್ಪೂನು. ಇದು ನಾನು ಸ್ವಲ್ಪ ಜಾಸ್ತಿ ಯಾಕೆ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ರಾತ್ರಿ ಕೂಡ ಇದನ್ನೇ ತಿನ್ನೋದು ನಾನು. ಇನ್ನು ಮತ್ತೆ ಬೇರೆ ಮಾಡ್ಕೊಳ್ಳಲ್ಲ. ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ತಾ ಇದ್ದೇನೆ. ರವೆ ಒಂದು 3 ಸ್ಪೂನಷ್ಟು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ಎಳ್ಳು ಕ್ಯಾಲ್ಸಿಯಂ, ನಮಗೆ ನಮ್ಮ ಆಹಾರದಲ್ಲೇ ನಾವು ಕ್ಯಾಲ್ಸಿಯಮನ್ನು ಇದು ಸಿಗುವ ಹಾಗೆ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ಮಸಾಲೆ ಅಂತ ಹೇಳಿ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ, ಅರಸಿನ ಹುಡಿ, ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಅಷ್ಟನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಜೀರಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕ್ಕೊಂಡೆ. ಅದಾದ ನಂತರ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೀವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಎಲ್ಲ ಕತ್ತರಿಸಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈಗ ಇದಕ್ಕೆ ಅರಸಿನ, ಉಪ್ಪು, ಮಸಾಲೆ ಎಲ್ಲ ಹಾಕಿ ಆಯಿತು. ಹಾಗೆ ಪನ್ನೀರ್ ಕೂಡ ತುರಿದಿಟ್ಕೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಹೈ ಪ್ರೋಟೀನ್ ರೊಟ್ಟಿ ಈ ರೀತಿ ನಾವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಇದು ಕ್ಯಾಲ್ಸಿಯಂ ಸಿಗ್ತದೆ, ಪ್ರೋಟೀನ್ ಸಿಗ್ತದೆ, ಫೈಬರ್ ಸಿಗ್ತದೆ, ಎಲ್ಲವೂ ಕೂಡ ಸಿಗ್ತದೆ. ಜೊತೆಗೆ ಏನು ತರಕಾರಿ ಹಾಕ್ಕೊಂಡಿದ್ದೇವೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ನಾನದು ಇರಲಿಲ್ಲ, ಹಾಗಾಗಿ ಇಷ್ಟೇ. ಇದನ್ನು ಇನ್ನು ರೊಟ್ಟಿ ಥರ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕಿನ್ನು ಕಲಸಿಕೊಳ್ಳುವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಅದು ಕೂಡ ಒಳ್ಳೆ ಪ್ರೋಟೀನ್ ರಿಚ್ ಆಗಿರ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಿಮಗೆ ಇದಕ್ಕೆ ಬೇಕು ಅಂತ ಇದ್ದರೆ ಆರಿಗ್ಯಾನೋ ಬೇಕಾದರೂ ಹಾಕ್ಕೊಳ್ಬೋದು. ರೊಟ್ಟಿ ಬೇಯಿಸುವಾಗ ಮೇಲಿಂದ ಬೇಕಾದರೂ ಹಾಕ್ಕೊಳ್ಬೋದು. ನಮ್ಮ ಹಿಟ್ಟು ರೆಡಿ ಆಯಿತು ನೋಡಿ. ಇದನ್ನು ಇನ್ನು ತಟ್ಟಿಕೊಳ್ಳೋದು. ಈಗ ನೋಡಿ ಈ ಥರ ಹಾಳೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ. ಆಮೇಲೆ ಇದನ್ನು ಒಂದು ಉಂಡೆಯಷ್ಟು ತಗೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು ತಟ್ಟಬೇಕು. ಆ ರೀತಿ ಮಾಡಿದರೆ ಇದೇನು ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಥರ ತಗೊಳ್ಬೇಕು. ಇದನ್ನು ಹೀಗೆ ತಟ್ಟುವಾಗ ನಿಮ್ಮ ಕೈಯನ್ನು ಒದ್ದೆ ಮಾಡಿಕೊಳ್ಬೇಕು.
ಯಾವಾಗಲೂ ರೊಟ್ಟಿ ತಟ್ಟಬೇಕಾದ್ರೆ, ಇಲ್ಲಾಂದರೆ ನಮ್ಮ ಕೈಗೆ ಅಂಟಿಕೊಳ್ತದೆ. ಕೈಯನ್ನು ಈ ಥರ ಒದ್ದೆ ಮಾಡಿಕೊಂಡು ಈ ಥರ ತಟ್ಟಿದರೆ ತುಂಬ ಸುಲಭವಾಗಿ ಆಗುತ್ತೆ. ಬಿಗಿನರ್ಸ್ಗಳಿಗೆಲ್ಲ ಪಕ್ಕ ಗೊತ್ತಾಗೋದಿಲ್ಲ, ರೊಟ್ಟಿ ತಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಕಷ್ಟಪಡ್ತಾ ಇರ್ತಾರೆ. ಅಂಥವರು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡ್ಬೋದು. ಅಂದರೆ ರೊಟ್ಟಿ ತಟ್ಟೋದು ಹೇಗೆ, ಅದೆಲ್ಲ ಕಷ್ಟ ಅಂಥೇಳಿ ಮನಸ್ಸಲ್ಲಿರ್ತದೆ ಕೆಲವರಿಗೆ. ನಿಜವಾಗಿ ಈ ಥರ ರೊಟ್ಟಿ ಮಾಡೋದು ತುಂಬಾ ಸುಲಭ. ಒಂದು 20 ಮಿನಿಟ್ಸಲ್ಲಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬೋದು, ಅಥವಾ ಮಧ್ಯಾಹ್ನ ಲಂಚಿಗಾದರೂ ಮಾಡ್ಕೊಳ್ಬೋದು, ಡಿನ್ನರಿಗಾದರೂ ಮಾಡ್ಕೊಳ್ಬೋದು. ಬರೀ ಕಲಿಸೋದು ಒಂದು 10 ನಿಮಿಷ, ತಟ್ಟೋದು ಬೇಯಿಸೋದು ಎಲ್ಲ ಒಂದು 20 ನಿಮಿಷಕ್ಕೆ ರೆಡಿ ಆಗಿಬಿಡ್ತದೆ. ತುಂಬ ಈಸಿ. ನೋಡಿ, ಈಗ ರೆಡಿ ಆಯಿತು ನೋಡಿ ನಮ್ಮ ರೊಟ್ಟಿ. ಇನ್ನು ಈಗ ಕಾವಲಿ ಇಟ್ಟಿದ್ದೇನೆ, ಬೇಯಲಿಕ್ಕೆ ಹಾಕುವ ಇದನ್ನು. ಹೀಗೆ ಮಾಡಿಕೊಂಡು ಬೇಕಾದರೆ ನೀವು ಇಲ್ಲಿ ನಿಮ್ಮ ತವಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಬಟ್ ಇದು ನಾನ್ ಸ್ಟಿಕ್, ಹಾಗಾಗಿ ಏನು ಹಾಕಬೇಕು ಅಂತ ಇಲ್ಲ. ಇದನ್ನೀಗ ಬೇಯಲಿಕ್ಕೆ ಹಾಕುವ. ಈ ಪ್ಲಾಸ್ಟಿಕ್ ಶೀಟು, ಹೋಳಿಗೆ ಶೀಟು ಅಂತ ಹೇಳಿ ಸಿಗ್ತದೆ ನಿಮಗೆ ಆನ್ಲೈನಲ್ಲಿ. ಒಂದು 60-70 ರೂಪಾಯಿ ಅಷ್ಟೇ ಇರೋದು. ಇದು ಹೀಗೆ ಬಿಸಿಗೆ ಹಾಕಿದರೆ ಕೂಡ ಏನೂ ಆಗಲ್ಲ. ಈ ಥರ ಪ್ಲಾಸ್ಟಿಕ್ ಶೀಟು ನೋಡಿ, ಇಷ್ಟೊತ್ತು ನಾನು ಬಿಸಿಗೆ ಹಾಕಿದಾರೆ, ಏನು ಸುಟ್ಟೋಗೋದು ಏನಿಲ್ಲ. ಪ್ಲಾಸ್ಟಿಕ್ ಅಲ್ಲ, ಅದೇನು ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರ್ತಾರೆ, ಏನು ಕೂಡ ಆಗಲ್ಲ. ಬಾಳೆಲೆ ಎಲ್ಲ ಇಲ್ಲದೇ ಇರುವಾಗ ಇಂಥದ್ದೆಲ್ಲ ತುಂಬ ಈಸಿ ಆಗ್ತದೆ ನೋಡಿ. ಒಂದು 2 ನಿಮಿಷ ಆಗುವಾಗ ರೊಟ್ಟಿ ಬೇಯಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ಅದೇ ಎದ್ದು ಬರುತ್ತೆ ನೋಡಿ. ಈ ಥರ ಎದ್ದು ಬರುತ್ತೆ, ಈ ರೀತಿ ಇರುತ್ತೆ. ಎಣ್ಣೆನ ತುಪ್ಪನ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ನಾನು ಆದಷ್ಟು ಎಣ್ಣೆ ಕಡಿಮೆ ಮಾಡುವ ಅಂಥೇಳಿ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹಾಗೆ ರೊಟ್ಟಿಗೆ ಮ್ಯಾಚ್ ಆಗಿ ಒಂದು ಸೊಪ್ಪು ಸಾರು ಇದೆ, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಇಟ್ಟಿದ್ದು ಈ ಸೊಪ್ಪು ಸಾರು ಹಾಕಿ ಈ ರೊಟ್ಟಿನ ತಿನ್ನೋದು ತುಂಬಾ ಚೆನ್ನಾಗಿರ್ತದೆ. ಹೈ ಫೈಬರ್, ಪ್ರೋಟೀನು ಎಲ್ಲನೂ ಇದೆ. ಇನ್ನೊಂದು ರೊಟ್ಟಿ ರೆಡಿ ಮಾಡಿಕೊಂಡೆ, ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡೆ. ಇದನ್ನು 2 ರೊಟ್ಟಿ ಮಧ್ಯಾಹ್ನಕ್ಕೆ ತಿಂತೇನೆ ನಾನು. ನೋಡಿ, ಇಲ್ಲಿ ಮಧ್ಯಾಹ್ನದ ಲಂಚಿಗೆ ಈ ರೊಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿದೆ. ಇನ್ನೊಂದು ರೊಟ್ಟಿ ಬೇಯ್ತಾ ಇದೆ. ಈ ಪನ್ನೀರೆಲ್ಲ ಹಾಕಿದ್ರಿಂದ ಈ ರೊಟ್ಟಿ ಸಾಫ್ಟಾಗಿ ಬರ್ತದೆ. ಬೇಕಾದರೆ ನೀವು ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಇವತ್ತು ಹಾಕ್ಕೊಳ್ಳಿಲ್ಲ, ಯಾವಾಗಲೂ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ. ನೋಡಿ, ಈ 2 ರೊಟ್ಟಿ, ಆಮೇಲೆ ಈ ಥರ ಸೊಪ್ಪು ಸಾರು, ಇದರಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ಇದೆಲ್ಲ ತುಂಬ ಪ್ರೋಟೀನ್ ರಿಚ್ ಆಗಿರ್ತದೆ. ಇದರಲ್ಲಿ ಬೇಸನ್ ಕೂಡ ಇದೆ, ಸ್ವಲ್ಪ ರವೆ ಹಾಕ್ಕೊಂಡಿದ್ದೇನೆ ಕ್ರಿಸ್ಪಿ ಆಗಿರಲಿ ಅಂತ ಹೇಳಿ. ಮೊಸರು. ಇದು ನನ್ನ ಮಧ್ಯಾಹ್ನದ ಲಂಚ್. ಹಾಗೆ ಡಿನ್ನರ್ಗೆ ಕೂಡ ನಾನು ಇದನ್ನೇ ಮಾಡೋದು. ಇದನ್ನು ತಿಂದು ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಇದನ್ನು ತಿಂತು ಅಂತ ಹೇಳಿದರೆ, ಆಮೇಲೆ ಸಂಜೆ ಏನೋ ಒಂದೊಂದು ಸತಿ ಕಾಫಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನಾದರೂ ಬೇಕು ಅಂತಾದರೆ ತಗೊಳ್ತೇನೆ, ಇಲ್ಲಾಂದರೆ ಏನೂ ಇಲ್ಲ. ಫ್ರೂಟ್ಸ್ ಅಥವಾ ನೀರು ಕುಡಿತೇನೆ ಜಾಸ್ತಿಯಾಗಿ. ಆಮೇಲೆ ಡಿನ್ನರೇ ಬಂದು ಇದೇ ರೊಟ್ಟಿ ಹಿಟ್ಟು ಇದೆ, ಇದನ್ನೇ ಡಿನ್ನರ್ಗೆ ಮಾಡಿಕೊಂಡು ತಿಂತೇನೆ. ಇದು ನನ್ನ ಇವತ್ತಿನ ದಿವಸ. ನಾಳೆ ಇನ್ನೊಂದು ಹೈ ಪ್ರೋಟೀನ್ ರೊಟ್ಟಿ ಅಥವಾ ಏನಾದರೂ ಒಂದು ರೆಸಿಪೀಸ್ ಜೊತೆ ನಾನು ನಾಳೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.